ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಹಿಟ್ಲರ್ ಕಲ್ಯಾಣದ ಮೂಲಕ ಕಿತಾಪತಿ ಲೀಲಾ ಅಂತ ಹೇಳಿ ಮನೆ ಮಾತಾಗಿದ್ದು, ಇದೀಗ ವಿದ್ಯಾಪತಿ ಮೂಲಕ ಮಿಂಚಲಿಕ್ಕೆ ರೆಡಿಯಾಗಿರುವಂಥ ಮಲೈಕ ಅವರದ್ದು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ಮೊದಲೇ ಹೇಳಿದೆ ಹಿಟ್ಲರ್ ಕಲ್ಯಾಣದ ಮೂಲಕ ಕಿತಾಪತಿ ಲೀಲಾ ಆಗಿ ಮಿಂಚ್ತೀರಾ ಅಂತ ಹೇಳಿ. ಇದೀಗ ಕಿತಾಪತಿ ಅಲ್ಲ, ಎಡವಟ್ ಲೀಲಾ. ಎಳ್ವಟ್ ಲೀಲಾ. ಓಕೆ, ಇದೀಗ ವಿದ್ಯಾಪತಿ ಮೂಲಕ ಮಿಂಚಲಿಕ್ಕೆ ರೆಡಿ ಆಗಿದ್ದೀರಾ. ಏನು ಹೇಳ್ತೀರಾ ವಿದ್ಯಾಪತಿ ಬಗ್ಗೆ? ವಿದ್ಯಾಪತಿ ಒಂದು ಆ್ಯಕ್ಚುಲಿ ಆ್ಯಕ್ಷನ್ ಕಾಮಿಡಿ, ರೊಮ್ಯಾನ್ಸ್ ಇಲ್ಲ, ಆ್ಯಕ್ಷನ್ ಕಾಮಿಡಿ ಒಂಥರ ಇರೋ ಸಿನಿಮಾ. ಮುಂಚೆನೇ ಹೇಳಿದ್ರಿ ರೊಮ್ಯಾನ್ಸ್ ಇಲ್ಲ. ರೊಮ್ಯಾನ್ಸ್ ಇಲ್ಲ ಅಂದರೆ ರೊಮ್ಯಾನ್ಸ್ ಆಗೋ ಇವಾಗ ಈ ಸಾಂಗಲ್ಲಿ ಏನಿದೆ ಅಷ್ಟು ರೊಮ್ಯಾನ್ಸ್ ಇದೆ. ಸೊ ಬೇಸಿಕಲಿ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಆಮೇಲೆ ಗರುಡಾರಾಮ್ ಅವ್ರ ಆ್ಯಕ್ಷನ್, ಧನಂಜಯ್ ಸರ್ ಅವ್ರ ಆ್ಯಕ್ಷನ್, ಆಮೇಲೆ ಇವ್ರ ಆ್ಯಕ್ಷನ್. ಬೇಸಿಕಲಿ ನಾಗಭೂಷಣ್ ಸರ್ ಪರ್ಸ್ನಾಲಿಟಿ ನೋಡಿದ ತಕ್ಷಣ ಆ್ಯಕ್ಷನ್ ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಬರುತ್ತೆ. ಸೊ ಅದನ್ನು ಅವರು ಈಸಿಯಾಗಿ ಮುರಿದ್ಬಿಟ್ಟು ಒಂದು ಒಳ್ಳೆ ಆ್ಯಕ್ಷನ್ ಕಿಂಗ್ ಥರ ಅಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಬೇಸಿಕಲಿ ಕರಾಟೆ ಟ್ಯಾಕ್ಟಿಕ್ಸ್ನ ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯಾಮ್, ಈಗ ವಿದ್ಯಾಪತಿ ಅಂತ ಬಂದಾಗ ನಮಗೆಲ್ರಿಗೂ ಬರ್ತಿದ್ದೆ ಯಾವ ಪತಿ ಏನಿದು ವಿಶೇಷ ಈ ಸಿನಿಮಾದಲ್ಲಿ ಅಂತ ಹೇಳಿ. ಈ ಸಿನಿಮಾದ ವಿಶೇಷತೆ ಏನು? ಯಾವ ರೋಲ್ ನೀವು ಪ್ಲೇ ಮಾಡಿದ್ದೀರಾ? ನಾನು ಸೂಪರ್ ಸ್ಟಾರ್ ವಿದ್ಯಾ ರೋಲ್ ಪ್ಲೇ ಮಾಡಿದ್ದೀನಿ. ಅಂದರೆ ವಿದ್ಯಾ ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಾಳೆ. ಒಂದು ಕಮ್ಮಿ ಸಿನಿಮಾಗಳು ಮಾಡಿದ್ರು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರ್ತಾಳೆ. ಹಾಗೆ ಅವಳಿಗೆ ಚಿಕ್ಕ ಚಿಕ್ಕ ವಿಷಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಆಚೆ ಹೋಗೋದು, ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡೋದು. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಸೊ ನನಗೆ ಈ ಪಾತ್ರ ಸಿಕ್ಕಾಪಟ್ಟೆ ಖುಷಿ ತಂದಿದೆ. ಯಾಕಂದರೆ ಬೇಸಿಕಲಿ ಎಲ್ಲ ಹೀರೋಯಿನ್ಗೂ ತೆರೆ ಮೇಲೆ ಸೂಪರ್ ಸ್ಟಾರ್ ಆಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಲೈಕ್ ಹೌ ಓಂ ಶಾಂತಿ ಓಂ, ದೀಪಿಕಾ ಪದುಕೋನ್ ಅವ್ರು ಹೇಗೆ ಬಂತು ಆ ಥರ. ಸೊ ನನ್ನ ಎಂಟ್ರಿ ಸೀನ್ ಕೂಡ ಹಾಗೆ ಡಿಸೈನ್ ಮಾಡಿರೋದು. ಅವ್ರು ಹೇಗೆ ಇಳಿದು ಬರ್ತಾರೆ, ಎಲ್ಲರಿಗೂ ವೇವಿಂಗ್ ಮಾಡ್ತಾರೆ, ಅದೇ ಥರ ಡಿಸೈನ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಉಪಾಧ್ಯಕ್ಷ ಆದಮೇಲೆ ನಿಮಗೊಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ವಿದ್ಯಾಪತಿಯಲ್ಲಿ ಆ್ಯಕ್ಟ್ ಮಾಡೋದು. ಸೊ ಇದರ ಬಗ್ಗೆ? ಹೌದು, ಉಪಾಧ್ಯಕ್ಷ ಸಕ್ಸಸ್ ಆದಮೇಲೆ ಏಪ್ರಿಲ್ 12ಕ್ಕೆ ನನ್ನ ಬರ್ತ್ಡೇ, ಅವತ್ತೇ ನನಗೆ ಕಾಲ್ ಬಂದಿದ್ದು, ಈ ಸಿನಿಮಾ ಈ ಸಿನಿಮಾ ಮಾಡ್ತಾಯಿದ್ದೀವಿ, ಮಾಡ್ತೀರಾ ಹೀರೋಯಿನ್ ಆಗಿ ಅಂತ. ನಾನು ಸರ್ ಇವತ್ತು ಒಂದಿನ ಬಿಟ್ಬಿಡಿ, ನಾನು ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ, ನಾಳೆ ಖಂಡಿತ ನಿಮಗೆ ಕಾಲ್ ಮಾಡ್ತೀನಿ ಅಂತ ಲವಿತ್ ಅವ್ರು ಫೋನ್ ಮಾಡಿದ್ದು, DOP. ಸೊ ಅದು ಒಬ್ವಿಯಸ್ಲಿ ನನ್ನ ಬರ್ಡೇ ದಿನ ಬಂದಿದ್ದು ಅನ್ನೋ ಒಂದು ಸ್ಪೆಷಲ್ ಫೀಲಿಂಗ್ ತುಂಬ ಇದೆ. ಆಮೇಲೆ ಧನಂಜಯ್ ಸರ್ ಕಾಲ್ ಮಾಡಿದ್ರು, ಒಪ್ಕೊಳ್ಳಿ ತುಂಬ ಚೆನ್ನಾಗಿದೆ ಪಾತ್ರ ಮಾಡಿ ಅಂತ. ಸೊ ಒಂದೇನು ಮೇಜರ್ ಅಂದರೆ ಒಂದು ಹೀರೋಯಿನ್ಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಗೋದು ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ನಾನು ತುಂಬ ಲಕ್ಕಿ. ಹಾಗೆ ಒಳ್ಳೆ ಕತೆ ಸಿಕ್ಕಿದೆ. ಉಪಾಧ್ಯಕ್ಷ ಥರ ಈ ಸಿನಿಮಾನು 100% ಗೆಲ್ಲುತ್ತೆ. ಬಿಕಾಸ್ ಕಾಮಿಡಿ ಇದೆ, ಮೇಜರಾಗಿ ಕ್ಲೀನ್ ಕಾಮಿಡಿ, ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲ, ಎಲ್ಲೂ ಇಲ್ಲ. ಚಿಕ್ಕ ಮಕ್ಕಳಿಂದ ಎಲ್ಲರೂ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಮ್ಯಾಮ್, ಹಿಟ್ಲರ್ ಕಲ್ಯಾಣ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಎಷ್ಟು ಟರ್ನ್ ಪಾಯಿಂಟ್? ಹಿಟ್ಲರ್ ಕಲ್ಯಾಣ ನಮ್ಗೆ ನಿಜವಾಗ್ಲೂ ಈ ಪ್ರಶ್ನೆ ಕೇಳಿದ್ರೆ ನಮಗೇನು ಉತ್ತರ ಕೊಡಬೇಕಂತ ಗೊತ್ತಿಲ್ಲ. ಬಿಕಾಸ್ ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಇರ್ತಾಯಿತ್ತು ನಾವು ಸೀರಿಯಲ್ ಮಾಡುವಾಗ. ಬಟ್ ಅದು ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ. ಯಾಕಂದರೆ ಒಂದು ನಾರ್ಮಲ್ ಹುಡುಗಿನ ಒಂದು ಸೀರಿಯಲಲ್ಲಿ ಒಂದು ಒಳ್ಳೆ ಪಾತ್ರ ಅದು. ಅಂದರೆ ಇವತ್ತಿಗೂ ನನ್ನ ಜನ ಅದರಲ್ಲಿ ಜ್ಞಾಪಿಸ್ಕೊತಾರೆ. ಆ್ಯಂಡ್ ಅದೊಂಥರ ಗೋಳಲ್ಲಿ ಅಳೋ ಪಾತ್ರ ಅಲ್ಲ. ತುಂಬ ಬಂಬ್ಲಿ, ತುಂಬ ಮಾತಾಡ್ತಾಳೆ, ತುಂಬ ಎಡವಟ್ ಮಾಡ್ತಿರ್ತಾಳೆ. ಅದೊಂದು ತುಂಬ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಕನೆಕ್ಟ್ ಆಗಿರೋ. ಸೊ ದಟ್ ಇಸ್ ಹೌದು, ಲೀಲಾ ತುಂಬ. ಇವಾಗ ನನ್ನ ಮಲೈಕಾ ಅಂತ ಉಪಾಧ್ಯಕ್ಷ ಆದಮೇಲೆ ಜನ ರೆಕಗ್ನೈಸ್ ಮಾಡ್ತಾರೆ ಹೊರತು ಹಿಟ್ಲರ್ ಮಾಡುವಾಗ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಜೀ ಕನ್ನಡಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಓಕೆ, ನಿಮ್ಮ ಅದೆಷ್ಟು ಅಭಿಮಾನಿಗಳಿದ್ದಾರೆ ಮ್ಯಾಮ್, ಅವರಿಗೆ ವಿದ್ಯಾಪತಿ ಏಪ್ರಿಲ್ 10ಕ್ಕೆ ನೋಡಬೇಕು ಅಂತಿದ್ರೆ ಯಾಕೆ ನೋಡಬೇಕು ಅಂತ ಹೇಳಿ ನೀವು ಹೇಳಬೇಕು? ಫಸ್ಟ್ ಆಫ್ ಆಲು ನನ್ನ ಸೀರಿಯಲ್ ನೋಡ್ತಿರೋ ಎಲ್ಲ ಏಜ್ ಗ್ರೂಪ್ ಅವ್ರು ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಆಂಟಿದಿರೋ ಆರಾಮಾಗಿ ಕೂತ್ಕೊಂಡು ಸಂಜೆ ಹೊತ್ತು ನನ್ನ ಸೀರಿಯಲ್ ನೋಡ್ತಾಯಿದ್ರಿ. ನೀವು ಅದೇ ಪ್ರೋತ್ಸಾಹ ಪ್ರೀತಿ ನನಗೆ ಉಪಾಧ್ಯಕ್ಷದಲ್ಲಿ ಕೊಟ್ಟಿದ್ದೀರಾ. ಫ್ಯಾಮಿಲಿ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ 12 ಜನ ಕಂಟಿನ್ಯೂಸ್ ಫುಲ್ ಫ್ಯಾಮಿಲಿ ಒಂದು ಉಪಾಧ್ಯಕ್ಷ ಸಿನಿಮಾ ನೋಡಿದ್ದು ನಮಗೆ ರಿಪೋರ್ಟ್ಸಲ್ಲಿ ಗೊತ್ತಾಗಿದ್ದು. ಸೊ ಅದೇ ರೀತಿ ಸೇಮ್ ಜಾನರಲ್ಲಿ ಇದೊಂಥರ ಸಿನಿಮಾ. ಬಿಕಾಸ್ ಇದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ನಿಮಗೆ ಎಲ್ಲೂ ಬೇಸರ ಆಗಲ್ಲ, ಮುಜುಗರ ಆಗಲ್ಲ. ತುಂಬ ಒಂದು ಆರಾಮಾಗಿ ನಿಮ್ಮ ಟೆನ್ಷನ್ ಎಲ್ಲ ಬಿಟ್ಟು, ಬರೀ 2 hours ಅಷ್ಟೇ ನಮ್ಮ ಸಿನಿಮಾ ಇರೋದು. ಡ್ಯೂರೇಷನ್ ಇರೋದು 2 ತಾಸು ಆರಾಮಾಗಿ ಬಂದುಬಿಟ್ಟು ಏಪ್ರಿಲ್ 10ಕ್ಕೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮ್ಯಾಮ್, ಇನ್ನೊಂದು ಅದೆಷ್ಟು ನಿಮ್ಮ ಅಭಿಮಾನಿಗಳಲ್ಲಿ ತಲೆಯಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ, ಮಲೈಕಾ ಅವರು ಇಷ್ಟು ಗ್ಲಾಮರ್ ಆಗಿದ್ದಾರೆ, ಹೇಗೆ ಬಾಡಿ ಮೇಂಟೈನ್ ಮಾಡ್ತಾರೆ, ಬ್ಯೂಟಿ ಸೀಕ್ರೆಟ್ ಏನು ಇವ್ರದ್ದು ಅಂತ ಹೇಳಿ? ಏನೂ ಇಲ್ಲ, ಟೆನ್ಷನ್ಗೆ ಸ್ವಲ್ಪ ವೇಟ್ ಲಾಸ್ ಆಗಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ವರ್ಕೌಟ್ ಮಾಡ್ತೀನಿ, ನೀರು ಕುಡಿತೀನಿ, ಬೇಸಿಕ್ ಎಲ್ಲ ಏನೇನು ಮಾಡ್ತಾರೆ. ಬಟ್ ನಂಗೆ ಊಟ ಬಿಟ್ಟಿರೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಅದು ಇದು ತಿಂತಾಯಿರ್ತೀನಿ, ಸ್ವೀಟ್ ತುಂಬ ಫುಡ್ಡಿ ನಾನು. ಸೊ ಅಮ್ಮ ಏನು ಮಾಡ್ತಾರೆ ಅಚ್ಚುಕಟ್ಟಾಗಿ ಅದನ್ನ ತಿಂತೀನಿ. ಏನು ಡಯಟ್ ಅಂತ ಏನೂ ಇಲ್ಲ. ಓಕೆ, ಅದೆಷ್ಟು ಪಡ್ಡೆ ಹುಡುಗರು ನಿಮ್ಮ ಮದುವೆಗಾಗಿ ಕಾಯ್ತಾ ಇದ್ದಾರೆ ಮ್ಯಾಮ್, ಯಾವಾಗ ನಿಮ್ಮ ಮದುವೆ ಅಂತ? ಇವಾಗಿನ 2 ಸಿನಿಮಾ ಮಾಡ್ತಾಯಿದ್ದೀನಿ. ಇವಾಗ ಏನಕ್ಕೆ ಮದುವೆ ಬಗ್ಗೆ ಮಾತಾಡ್ತೀರಾ? ಇನ್ನೂ ತುಂಬ ಇದೆ ಬಿಡಿ. ಹಾಗಾದರೆ ಡ್ರೀಮ್ ಬಾಯ್ ಯಾವ ರೀತಿ ಇರಬೇಕು ಮ್ಯಾಮ್? ಏನೂ ಇಲ್ಲ, ಕೇರಿಂಗ್ ಆಗಿರಬೇಕು, ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಆ್ಯಕ್ಚುಲಿ ಹುಡುಗಿರಿಗೆ ಅಂತಾರೆ ಆಯಿತಾ, ದುಡ್ಡು ಅಂತ. ದುಡ್ಡು ಅನ್ನೋದು ನಾವು ದುಡಿತೀವಿ, ಅದಲ್ಲ.
ಆ ಚಿಕ್ಕ ಚಿಕ್ಕ ವಿಷಯನ ನೆನ್ಪಿಡ್ಕೋತಾರೆ. ಇವಾಗ ನಾನು ಎಲ್ಲೋ ಇದ್ದೀನಿ, ಬಂದ್ಬಿಟ್ಟು ನಾನು ಪಿಕ್ ಮಾಡ್ತೀಯ ಅಂದರೆ ಪಟ್ಟನಾಗ ಬಂದುಬಿಡಬೇಕು. ಸೊ ಆ ಥರ ಒಂದು ಹುಡುಗ ಇದ್ದರೆ ಚೆನ್ನಾಗಿ. ಹಾಗಾದ್ರೆ ಇವತ್ತು ಎಲ್ಲೂ ಲೈನಲ್ಲಿ ನಿಲ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಮ್ಯಾಮ್, ವಿದ್ಯಾಪತಿ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಬರ್ತಾ ಇದೆ? ನೆಕ್ಸ್ಟ್ ವಿದ್ಯಾಪತಿ ಆದಮೇಲೆ ಕಲ್ಟ್ ಬರ್ತಾ ಇದೆ, ರಚಿತಾ ರಾಮ್ ಮ್ಯಾಮ್ ಮತ್ತು ಜಯದ್ ಅವ್ರ ಜೊತೆ. ಸೊ ಅದು ನಡೀತಾ ಇದೆ. ಸೊ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಅಜಯ್ ರಾವ್ ಸರ್ ಜೊತೆ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಅದು ಅನ್ಟೈಟಲ್, ಇನ್ನೂ ಒಂದು ಟೈಟಲ್ ಇಟ್ಟಿಲ್ಲ. ಸೊ ಸುಮಾರು ಕತೆ ಕೇಳ್ತೀನಿ. ಇವಾಗ ನೆಕ್ಸ್ಟ್ ಇದಾದ ತಕ್ಷಣ ರಿಲೀಸ್ಗೆ ಇರೋದು ಕಲ್ಟ್. ಓಕೆ, ಆಲ್ ದ ಬೆಸ್ಟ್ ಮ್ಯಾಮ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರು, ಇದು ವಿದ್ಯಾ ಅವರು ಆಡಿರುವಂಥ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೋಟೆ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.